ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸ್ಪರ್ಧಾತ್ಮಕ ಸಂಸ್ಥೆ NCGಗೆ ತಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ನಾ ಯಾರಂತಲೇ ನೋಡಿದ್ರೆ ಗೊತ್ತಾಗತ್ತೆ, ನಾನು ನಿಮ್ಮವನೇ ಆದಂಥ ವಿಶ್ವದತ್ತ. ಓಕೆ, ಶ್ರೀಮಂತಿಕೆ ಇರುವುದು ಹಣ ಇರುವ ತನಕ, ಶ್ರೀಮಂತಿಕೆ ಇರುವುದು ಹಣ ಇರುವ ತನಕ, ದೀಪ ಉರಿಯುವುದು ಎಣ್ಣೆ ಇರುವ ತನಕ, ದೀಪ ಉರಿಯುವುದು ಎಣ್ಣೆ ಇರುವ ತನಕ, ಪ್ರೀತಿ ಇರುವುದು ಇಬ್ಬರಲ್ಲಿ ಒಬ್ಬರು ಕೈ ಕೊಡುವ ತನಕ, ಆದರೆ ನಮ್ಮ ನಿಮ್ಮ ಸ್ನೇಹ ಇರುವುದು ಕೊನೆ ಉಸಿರಿರುವ ತನಕ ಅಂತ ಬ್ಯೂಟಿಫುಲ್ ಕೊಟೇಶನ್ ಒಂದಿಗೆ ಒಂದಿಷ್ಟು MCQ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕ ಸ್ವಾಗತ. ಇನ್ ಮೈಕ್ರೋಸಾಫ್ಟ್ ವಿಂಡೋ ದ ಫೈಲ್ ನೇಮ್ಸ್ ಮೇ ಕಂಟೇನ್ ಮ್ಯಾಕ್ಸಿಮಮ್ ಅಪ್ ಟು ಹೌ ಮೆನಿ ಕ್ಯಾರೆಕ್ಟರ್ಸ್. ಹೌದು, ಇದನ್ನು ಕನ್ಸಿಡರ್ ಆಗುತ್ತೆ. ಸೊ ಈ ವಿಂಡೋ ಫೈಲಲ್ಲಿ ಎಷ್ಟು ಬೇಕಾದ್ರೂ ಬರೆಯೋದಲ್ಲ, ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ಸ್ ಎಷ್ಟು ಇರಬೇಕಪ್ಪ ಅಂದ್ರೆ 255 ಇರಬೇಕು. 255 ಕ್ಯಾರೆಕ್ಟರ್ಗಳು ಮಾತ್ರ ಇರಬೇಕು. 255 ಮಾತ್ರ ಇರುತ್ತೆ, ಇರ್ಬೇಕಂತಲ್ಲ, ಇರುತ್ತೆ. ಇರಬಹುದಾದ ಗರಿಷ್ಠ ಕ್ಯಾರೆಕ್ಟರ್ಗಳು, ಏನು ಫೈಲಿಗೆ ನಾವು ಹೆಸರು ಕೊಡ್ತೇವಲ್ರಿ, ಆ ಕ್ಯಾರೆಕ್ಟರ್ ಎಷ್ಟು ಇರ್ಬೇಕಂದ್ರೆ 255. ಓಕೆ, ಎಸ್. ಇನ್ನೊಂದು ಇಂಪಾರ್ಟೆಂಟ್, ಮೆಮೊರಿಗೆ ಸಂಬಂಧಪಟ್ಟಂತೆ ಆಡು ಮುಟ್ಟದ ಸೊಪ್ಪಿಲ್ಲ, ಮೆಮೊರಿ ಯೂನಿಟ್ ಇಲ್ಲದ ಪ್ರಶ್ನೆ ಪತ್ರಿಕೆ ಇಲ್ಲ. ಯಾವುದೇ ಕಂಪ್ಯೂಟರ್ನ ಪ್ರಶ್ನೆ ಪತ್ರಿಕೆಯನ್ನು ತಗೊಳ್ಳಿ, ಮೆಮೊರಿ ಯೂನಿಟ್ ಮೇಲೆ 100% ಕ್ವಶನ್ ಆಗುತ್ತೆ. ಎಕ್ಸೆಸ್ ಟೈಮ್ ಆಧಾರದ ಮೇಲೆ ಕೆಳಗಿನವುಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ. ಬೇಸ್ಡ್ ಆನ್ ದ ಎಕ್ಸೆಸ್ ಟೈಮ್ ಅರೇಂಜ್ ದ ಫಾಲೋವಿಂಗ್ ಇನ್ ಅಸೆಂಡಿಂಗ್ ಆರ್ಡರ್. ಇದನ್ನ ಅಸೆಂಡಿಂಗು ಮಾಡ್ಬೋದು, ಡಿಸೆಂಡಿಂಗು ಮಾಡ್ಬೋದು. ನೀ ಹೆಂಗೆ ಕೇಳು, ನಾ ಪಕ್ಕ ಅನ್ನೋದು ಹೇಳ್ಬೇಕಷ್ಟೆ. ನಾನು ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಪ್ರೈಮರಿ ಮೆಮೊರಿ ಬಗ್ಗೆ. ಪ್ರೈಮರಿಯಲ್ಲಿ ವೆರಿ ಫಸ್ಟ್ ರಿಜಿಸ್ಟರ್ ಮೆಮೊರಿ, ಕ್ಯಾಶ್ ಮೆಮೊರಿ, ರಿಜಿಸ್ಟರ್, ಕ್ಯಾಶ್, ರ್ಯಾಮ್, ರೋಮ್, ದೆನ್ ಸೆಕೆಂಡರಿ ಮೆಮೊರಿ. ಇಲ್ಲಿ ಒಂದೇ ಪ್ಲೇಸಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಕ್ಯಾಶ್ ಮೆಮೊರಿ ಇಸ್ ದ ಫಸ್ಟ್, ಮೇನ್ ಮೆಮೊರಿ ಸೆಕೆಂಡ್, SSD ಥರ್ಡ್, HDD ಫೋರ್ತ್. ನೋಡಿ, ಅಸೆಂಡಿಂಗ್ ಏರಿಕೆ ಕ್ರಮ. ಕ್ಯಾಶ್ ಮೆಮೊರಿ ನೋಡಿ ವೆರಿ ಹೈ ಎಕ್ಸೆಸಬಲ್, ಒಂದಾದ್ಮೇಲೆ ಎರಡು, ಎರಡಾದ್ಮೇಲೆ ಮೂರು, 100% ಜೋಡಿಸೇ ಬಿಡಿ. DC-AB, 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 DC-AB ಎಲ್ಲೋಯ್ತು? ಇಲ್ಲಿದೆ. ನಮಗೆ ಚೊಂಬು ಕೊಟ್ಟರು ನೋಡಿ, ಇಲ್ಲಿ ಹಿಂಗ್ಲು ಹೊಡೆದು ಬಿಟ್ರೆ ಏನಾಗ್ತಿತ್ತು? DC-AB. ವೆರಿ ಗುಡ್, ಕ್ಲಿಯರ್. ವೆರಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಮೆಮೊರಿ ಒಳಗ, ಪ್ರೈಮರಿ ಮೆಮೊರಿ ಒಳಗ, ತಾತ್ಕಾಲಿಕ ಸ್ಮರಣೆ ಒಳಗ, ಟೆಂಪರರಿ ಮೆಮೊರಿ ಒಳಗ ರಿಜಿಸ್ಟರ್ ಇಸ್ ದ ಫಸ್ಟ್ ಪ್ಲೇಸ್. ಓಕೆ, ಯಸ್, ಸೂಪರ್. ಇಲ್ಲೊಂದು ರೋಮ್ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಇದೆ. ಏನ್ ಹೇಳಿನಿ? ಆಡು ಮುಟ್ಟದ ಸೊಪ್ಪಿಲ್ಲ, ಮೆಮೊರಿ ಯೂನಿಟ್ ಇಲ್ಲದ ಪ್ರಶ್ನೆ ಪತ್ರಿಕೆ ಇಲ್ಲ. ಬಂತ ಅಗೇನ್ ಮೆಮೊರಿ ಮೇಲೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಟ್ರೂ ವಿತ್ ರೆಸ್ಪೆಕ್ಟ್ ಟು ರೀಡ್ ಓನ್ಲಿ ಮೆಮೊರಿ? ರೋಮ್ ಅಂದ್ಮೇಲೆ ನೀವು ಅರ್ಥ ಮಾಡ್ಕೋಬೇಕು, ಪಿ ರೋಮ್, EEP ರೋಮ್, EEP ರೋಮ್. ನಾನು ಆಲ್ವೇಸ್ ಕ್ಲಾಸಲ್ಲಿ ಹಿಂಗೆ ಬರ್ಸೋದು. ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ, ಎರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ, ಎಲೆಕ್ಟ್ರಿಕಲಿ ಎರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಎಲೆಕ್ಟ್ರಿಕಲಿ ಎರೇಜಬಲ್, ಎರೇಜಬಲ್ ಅಂದ್ರೆ ಅಳಿಸಬಹುದು, ಎರೇಸರ್ ರಬ್ಬರ್ ಅಳಿಸಿಲ್ವಾ ಹಾಗೆ. ಡೇಟಾ ಸ್ಟೋರ್ಡ್ ಇನ್ ರೋಮ್ ಅಂಡ್ ಪಿ ರೋಮ್ ಚಿಪ್ ಕೆನಾಟ್ ಬಿ ಅಲ್ಟರ್ಡ್ ಬೈ ಯೂಸರ್. A user can erase data from EEPROM. EEPROM is also known as flash memory. In EEPROM data cannot be erased. Wow, super. ರೋಮ್ ಮತ್ತು ಪಿರೋಮ್ ಚಿಪ್ ನಲ್ಲಿ ಶೇಖರಿಸಲಾದ ಡೇಟಾವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಡೆಫಿನೆಟ್ಲಿ ಸಾಧ್ಯವಿಲ್ಲ. ಯಾಕೆ ಹೇಳಿ? ಪ್ರೋಗ್ರಾಮರೇ ಫಿಕ್ಸ್ ಮಾಡಿರೋದು.
ಪ್ರೋಗ್ರಾಮರು ಸಾರಿ ಮ್ಯಾನುಫ್ಯಾಕ್ಚರರು, ಪ್ರೋಗ್ರಾಮರ್ ಅಲ್ಲ, ಮ್ಯಾನುಫ್ಯಾಕ್ಚರ್ ಏನು ರೆಡಿ ಮಾಡ್ತಾನಲ್ಲ, ಮ್ಯಾನುಫ್ಯಾಕ್ಚರರೇ ಡೇಟಾ ಫಿಕ್ಸ್ ಮಾಡೋದು. ನೀವು ಹೊಸ ಮೊಬೈಲ್ ಐಫೋನ್ XYZ Pro ತಗೊಂಡ್ರಿ, ಸಿಮ್ ಹಾಕಿದ್ರಿ, ನೆಟ್ವರ್ಕ್ ಇಂಟರ್ನೆಟ್ ಬಂತು, ಅಲ್ಲಿರೋ ಟೈಮ್ ಆ್ಯಪ್, ಕ್ಯಾಲೆಂಡರ್ ಸೆಟ್ಟಿಂಗ್ಸ್ ಆನ್ ಇನ್ಸ್ಟಾಲ್ ಮಾಡಿ ಆಗತ್ತಾ? ಆಗಲ್ಲ. ಯಾಕೆ? ಪ್ರೋಗ್ರಾಮರ್ ಫಿಕ್ಸ್ ಮಾಡಿರೋದು ಅದನ್ನ. ಇದು 100% ಸರಿ. EPROM ನಲ್ಲಿ ಸೇಕರಿಸಲಾದ ಡೇಟಾವನ್ನು ಬಳಕೆದಾರ ಅಳಿಸಿ ಹಾಕಲು ಸಾಧ್ಯವಿದೆ. ಎರೇಜಬಲ್, ಪ್ರೋಗ್ರಾಮೇಬಲ್. ತಾನೇ ಅಂತ ನೋಡ್ರಿ, ತಾನೇ ಅಂತಾನೆ. ಎರೇಜಬಲ್, ಪ್ರೋಗ್ರಾಮೇಬಲ್, ರೀಡ್ ಓನ್ಲಿ ಮೆಮೊರಿ. ಎರೇಜಬಲ್, ಅಲ್ಲಿನ ಪ್ರೋಗ್ರಾಮ್ ಅನ್ನ ಎರೇಜ್ ಮಾಡಬಹುದು. ಹಾಗಿದ್ರ ಯಾವುದ್ರಲ್ಲೇ ಎರೇಜ್ ಮಾಡ್ತಿ ಅಂತ ಕೇಳ್ತಾನ. ಅಲ್ಟ್ರಾ ವೈಲೆಟ್. ಇಲ್ಲಿ ಕೇಳಿಲ್ಲ ಸ್ಟೇಟ್ಮೆಂಟ್, ನೆಕ್ಸ್ಟ್ ಎಕ್ಸಾಮ್ನ ಕೇಳ್ತಾನ. EPROM ನಲ್ಲಿರುವಂತ ಸೇಕರಿಸಲಾದ ದತ್ತವನ್ನ ಈ ಕೆಳಗಿನ ಯಾವುದರಿಂದ ಅಳಿಸಲು ಸಾಧ್ಯವಿದೆ? ಅಲ್ಟ್ರಾ ವೈಲೆಟ್. ಓಕೆ, ಎಸ್, ಡನ್. ಇದು ಸರಿ. ಫ್ಲಾಶ್ ಅಂತೂ ಅಲ್ಲೇ ಅಲ್ಲ. ಸೇಕರಿಸಲಾದ ಡೇಟಾವನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ, ಸಾಧ್ಯವಿದೆ. ವಿದ್ಯುತ್ತಿನಿಂದ ಅಳಿಸಬಹುದು ಅಂತಾನೆ ಹೇಳ್ತಾನೆ, ಇಲ್ಲಿ ಸಾಧ್ಯವಿಲ್ಲ ಅಂತ. ಹಾಗಿದ್ರೆ A ಮತ್ತು B ಆರ್ ರೆಡಿ. ಸರಿ. AB A ಮತ್ತು B ಸರಿ. ಕ್ಲಿಯರ್? ಇವೆರಡು ಸರಿ. ಒಂಚೂರು ಏನೋ ಮಿಸ್ಟೇಕ್ ಆಗಿರುತ್ತೆ ಡ್ರಾಫ್ಟಿಂಗ್ ಅಲ್ಲಿ. ನೆಕ್ಸ್ಟ್, ಆಪರೇಟಿಂಗ್ ಸಿಸ್ಟಮ್ನ ಕೋರ್ ಆಫ್ ದಿ OS ಅಂತ ಕರಿತೇವ್ರಿ. ಕೋರ್ ಆಫ್ ದಿ OS or heart of the OS. Heart of the OS. The core of an operating system. Core, ಏನಿದು core? ಸೊ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ, ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ OS is the mediator between user and computer hardware. ಬಳಕೆದಾರ ಮತ್ತು ಹಾರ್ಡ್ವೇರ್ನ ಮಧ್ಯವರ್ತಿನೇ OS, ಆಪರೇಟಿಂಗ್ ಸಿಸ್ಟಮ್. ಓಕೆ. ಈ ಆಪರೇಟಿಂಗ್ ಸಿಸ್ಟಮ್ನ ಪ್ರಮುಖ ಭಾಗ ಯಾವುದಂದ್ರೆ ಬೂಟಿಂಗ್. ಈ ಬೂಟಿಂಗ್ ಅಂದ್ರೆ ಏನು? ವೆನ್ ಯು ಶಟ್ ಡೌನ್ ಯುವರ್ ಕಂಪ್ಯೂಟರ್ಸ್, ಆಲ್ ಪ್ರೋಗ್ರಾಮ್ ಫೈಲ್ಸ್ ಸೆಟಲ್ಡ್ ಇನ್ ಹಾರ್ಡ್ ಡಿಸ್ಕ್. ವೆನ್ ಯು ಶಟ್ ಡೌನ್ ಯುವರ್ ಕಂಪ್ಯೂಟರ್, ಆಲ್ ಪ್ರೋಗ್ರಾಮ್ ಫೈಲ್ಸ್ ಸೆಟಲ್ಡ್ ಇನ್ ಹಾರ್ಡ್ ಡಿಸ್ಕ್. ವೆನ್ ಯು ಸ್ವಿಚ್ ಆನ್ ಯುವರ್ ಕಂಪ್ಯೂಟರ್, ಆಲ್ ಪ್ರೋಗ್ರಾಮ್ ಫೈಲ್ಸ್ ಎಲ್ಲಿರೋದು? ಹಾರ್ಡ್ ಡಿಸ್ಕ್ ಅಲ್ಲಿ ಇರೋದು. All program files settled in uploading to RAM. This beautiful process known as booting. ಹಾರ್ಡ್ ಡಿಸ್ಕ್ ನಲ್ಲಿರುವ ಪ್ರೋಗ್ರಾಮಿಂಗ್ ಫೈಲ್ಗಳನ್ನ ರ್ಯಾಮ್ಗೆ ಅಪ್ಲೋಡ್ ಮಾಡುವಂತ ಪ್ರಕ್ರಿಯೆಗೆ ನಾವು ಬೂಟಿಂಗ್ ಅಂತ ಕರಿತೇವ. ಆ ಫೈಲ್ ಅನ್ನ ಅಪ್ಲೋಡ್ ಮಾಡೋದು ಯಾವುದಂದ್ರೆ ಕರ್ನಲ್. ಕರ್ನಲ್ ಅನ್ನ ಏನಂತ ಕರೆಯೋದು? ಆಪರೇಟಿಂಗ್ ಸಿಸ್ಟಮ್ನ ಕೋರ್ ಅಂತ ಕರೆಯೋದು. ಕ್ಲಿಯರ್? ನೆಕ್ಸ್ಟ್, ಸರಿಯಾದ ಹೇಳಿಕೆಗಳನ್ನ ಆಯ್ಕೆ ಮಾಡಿ. ವಾವ್, ಇಲ್ಲಿ ಇಂಪಾರ್ಟೆಂಟ್ ಇದೆ. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಆನ್ಸರ್ ಇಲ್ಲಿ. ಕರೆಕ್ಟ್ ಅಂದ್ರೆ ನೋಡಿ, ಮೈಕ್ರೋಸಾಫ್ಟ್ ಎಡ್ಜ್, ಸಫಾರಿ, ಅಡೋಬ್ ಫ್ಲಾಶ್, ಗೂಗಲ್ ಕ್ರೋಮ್ ಆರ್ ಎಕ್ಸಾಂಪಲ್ ಆಫ್ ಬ್ರೌಸರ್. ಇಲ್ಲಿ ನೋಡಿ, ಮಿಸ್ಕ್ ಕೊಟ್ಟ ಆನ್ಸರ್ ಇಲ್ಲಿ. ಮಿಸ್ಕ್, ಇದು ಬ್ರೌಸರ್ ಅಲ್ಲ, ಇದು ಸರ್ಚ್ ಎಂಜಿನ್ ಅಲ್ವಾ? ಇದು ಒಂದು, ಎಸ್, ಇದು ರಾಂಗ್ ಇದೆ, ತಪ್ಪಿದೆ. ಎಲ್ಲಾನೇ ಬ್ರೌಸರ್ ಅಲ್ಲ. MBPS ಸ್ಟ್ಯಾಂಡ್ಸ್ ಫಾರ್ ಮೆಗಾ ಬಿಟ್ಸ್. MBPS ಏನ್ ಬರುತ್ತೆ ಇಲ್ಲಿ? ಬಿಟ್ಸ್ ಅಂತ ಬರುತ್ತೆ. ಬಿಟ್ಸ್, ಮೆಗಾ ಬಿಟ್ಸ್. ಅಲ್ಲಿ MBPS ಎಲ್ಲಿ ಬರ್ತದಲ್ಲ, ಇಲ್ಲಿ ಏನಾಗತ್ತೆ? ಇದು ಬೈಟ್ಸ್ ಅಂತ ಆಗತ್ತೆ. ದೊಡ್ಡ ಬಿ ಇದ್ದಲ್ಲಿ ಬೈಟ್, ಸಣ್ಣ ಬಿ ಇದ್ದಲ್ಲಿ ಬಿಟ್ಸ್. ಇದೊಂಚೂರು ನೋಡಿ, ಹಿಂದೆ ಮುಂದೆ ಮಾಡೋದು ಇಲ್ಲಿ. MBPS ಸ್ಟ್ಯಾಂಡ್ಸ್ ಫಾರ್ ಮೆಗಾ ಬಿಟ್ಸ್. ಬೈಟ್ ಇಲ್ಲಿ ಬರಬೇಕು, ಬಿಟ್ಸ್ ಇಲ್ಲಿ ಹೋಗ್ಬೇಕು. ಅಂದ್ರೆ ಇದು ರಾಂಗೆ. 2 GB = 1024 MB. 1 GB ಅಂದ್ರೆ 1024, ಎರಡು ಮಾಡಿರೋದಕ್ಕೆ. ಇದು ರಾಂಗೆ. ಉಬಂಟು, ರೆಡ್ ಹ್ಯಾಟ್ ಎಂಟರ್ಪ್ರೈಸಸ್, ಲಿನಕ್ಸ್, ಐಡ್, Window XP are example of operating system. Definitely these are OS. D only is the right answer. ಇವೆಲ್ಲ ಏನಂತೀರಿ? ಆಪರೇಟಿಂಗ್ ಸಿಸ್ಟಮ್ಗಳು, OS ಗಳು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್ ಲಿಸ್ಟ್. 1 first and list second. List first, list second. Auxiliary memory,
ಇಂಪ್ಯಾಕ್ಟ್ ಪ್ರಿಂಟರ್, ಫ್ಲಾಶ್ ಮೆಮೊರಿ, ನಾನ್ ಇಂಪ್ಯಾಕ್ಟ್. ನೋಡಿ, ಇಂಪ್ಯಾಕ್ಟ್, ನಾನ್ ಇಂಪ್ಯಾಕ್ಟ್, ಇಲ್ಲಿ ಎರಡು ಪ್ರಿಂಟರ್ ಬಂದು. ಪ್ರಿಂಟರ್ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಇತ್ತಂದ್ರೆ ಆರಾಮ್ಸೆ ತಿದ್ದಬಹುದು ಇದನ್ನ. ಈ ಪ್ರಿಂಟರ್ ಅಲ್ಲಿ ಇಂಪ್ಯಾಕ್ಟ್ ಪ್ರಿಂಟರ್ ಮತ್ತು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಎರಡು ಪ್ರಿಂಟರ್ ಇದೆ. ಇಂಪ್ಯಾಕ್ಟ್, ದೀಸ್ ಆರ್ ನಾಯ್ಸಿ ಪ್ರಿಂಟರ್ಸ್, ಕಟ್ರ ಪಟ್ರ ಸೌಂಡ್ ಮಾಡ್ತಾವ. ದೀಸ್ ಆರ್ ಸ್ಮೂತ್ ಪ್ರಿಂಟ್, ಎಲ್ಲಿ ಬರ್ತೋ ಗೊತ್ತಾಗಲ್ಲ. ಸ್ಮೂತ್ ಬೈ ಡೈರೆಕ್ಷನಲ್ ಪ್ರಿಂಟರ್, ಹೋಗ್ತಾ ವಾಪಸ್ ಬರ್ತದೆ ನೋಡಿ. ಹಾಗೆ ಇಲ್ಲಿ ಡಾಟ್ ಮ್ಯಾಟ್ರಿಕ್ಸ್, ಡೈಜಿ ವೀಲ್, ಲೈನ್ ಪ್ರಿಂಟರ್, ಲೈನ್ ಅಲ್ಲಿ ಮತ್ತೆ ಬ್ಯಾಂಡ್ ಪ್ರಿಂಟರ್, ಚೈನ್ ಪ್ರಿಂಟರ್, ಡ್ರಮ್ ಪ್ರಿಂಟರ್ ಅಂತ ಬರೋದು. ಇಲ್ಲಿ ನಾನ್ ಇಂಪ್ಯಾಕ್ಟ್ ಒಳಗ ಇಂಕ್ ಜೆಟ್, ಆಮೇಲೆ ಲೇಸರ್, ಆಮೇಲೆ ಥರ್ಮಲ್ ಪ್ರಿಂಟರ್ಸ್, ಈ ಟೈಪ್. ಇಲ್ಲಿ ನೋಡ್ರಿ, ಲೇಸರ್ ಪ್ರಿಂಟರ್ ಅನ್ನೋದು ಏನಾಯ್ತು, 100% ನಾನ್ ಇಂಪ್ಯಾಕ್ಟ್ಗೆ ಏನಾಯ್ತು, ಲೇಸರ್ ಆಯ್ತು. ಇಂಪ್ಯಾಕ್ಟ್ಗೆ ಡಾಟ್ ಮ್ಯಾಟ್ರಿಕ್ಸ್ ಆಯ್ತು, ಖಲಾಸ್. ಇವೆರಡು ಗೊತ್ತಾದ್ರೆ ಮುಗ್ದೇ ಹೋಯ್ತು. ಆಕ್ಸಿಲರಿ ಅಂದ್ರೆ ಆಕ್ಸಿಲರಿ ಹಾರ್ಡ್ ಡಿಸ್ಕ್ ಡ್ರೈವ್, ಆಕ್ಸಿಲರಿ ಇಸ್ ದ ಹಾರ್ಡ್ ಡಿಸ್ಕ್ ಡ್ರೈವ್. 3 ಮ್ಯಾಚ್ ಆದ್ರೆ ಒಂದು ಏನದ ಹೊಡೆದು ಬಿಡ್ರಿ, ನೋ ಪ್ರಾಬ್ಲಮ್. ಎ ನೋಡಿ ಸರ್, ಏಕ 4, A4 ಎಲ್ಲಿ ಅದ, ಇಲ್ಲಿ ಅದ. B3 ಎಲ್ಲಿ ಅದ, B3 ಇಲ್ಲಿ ಅದ, ಇಲ್ಲಿಲ್ಲ. ಆಮೇಲೆ C1 D2, ವಾವ್, 100%. 3 ಇಸ್ ದ ಆನ್ಸರ್. ಕ್ಲಿಯರ್? ಇಲ್ಲಿ ಏನು ಅರ್ಥ ಮಾಡ್ಕೊಳ್ಳಿ, ಮ್ಯಾಚ್ ದ ಫಾಲೋವಿಂಗ್ನಾಗ ಎಲ್ಲಾನೇ ಗೊತ್ತಿರ್ಬೇಕಂತಲ್ಲ, ಒಂದು 2 ಗೊತ್ತು ಮಾಡ್ಕೊಂಡ್ರೆ ಸಾಕು, 100% ರಿಮೈನಿಂಗ್ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. Find the decimal equivalent of the octal number 1 to 7.54. ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಸಿಸ್ಟಮ್ ಅನ್ನ ಸಾಲ್ವ್ ಮಾಡುವಂತ ಏಕೈಕ ವ್ಯಕ್ತಿ ನಾನೇ ಬೋರ್ಡ್ ಮೇಲೆ. ನೋಡು, ನಮ್ದೇ ನಂಬರ್ ಸಿಸ್ಟಮ್ ಅಲ್ಲಿ ಬಂದಿರೋದು. ಆಕ್ಟಲ್ಗಿದೆ, ಡೆಸಿಮಲ್ ಫಾರ್ಮ್ಗೆ ಹೇಳ್ಬೇಕಲ್ಲ, ಇಕ್ವಿವೆಲೆಂಟ್ ಆಫ್ ದಿ ಆಕ್ಟಲ್ ನಂಬರ್. ಡೆಸಿಮಲ್ಗೆ ಹೇಳ್ಬೇಕಿದ್ದಾನೆ ಏನಿದೆ ಅಂತ ಹೇಳಿ. ಇಲ್ಲಿ ನೋಡಿ, ಆಕ್ಟಲ್ ನಂಬರ್ ಸಾಲ್ವ್ ಮಾಡ್ಬೇಕಾದ್ರೆ ಐ ಹ್ಯಾವ್ ಬ್ಯೂಟಿಫುಲ್ ಟ್ರಿಕ್ಸ್. ಇದೊಂದು ಫಾರ್ಮ್ಯಾಟ್ ಇದೆ, ನಾನು ಆಫ್ಲೈನ್ ಅಲ್ಲಿ ಹೇಳಿರ್ತೀನಿ. ಇದೊಂದು ಫಾರ್ಮ್ಯಾಟ್ ನೆನಪಿಡ್ಕೋಬೇಕು. ಇಲ್ಲಿ ಡೆಸಿಮಲ್ ಅಂತಿದೆ, ಇಲ್ಲಿ 2 ನಂಬರ್ ಕನ್ಸಿಡರ್ ಆಗುತ್ತೆ. ಇದು ಡೆಸಿಮಲ್ ಬಿಡಿಸೋದು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ನೋಡಿ, ಫಸ್ಟ್ ಬನ್ನಿ, ಈ ಆಕ್ಟಲ್ ನಂಬರ್ಗಳನ್ನ ಫಾರ್ಮ್ಯಾಟ್ ಜೊತೆ ಇಟ್ಟು ಮಲ್ಟಿಪ್ಲೈ ಮಾಡಬೇಕು. 8⁻0 into 7 plus 8⁻1 into 2 plus 8⁻2 into 2 into 1. 1 2 7 ಇಲ್ಲೇ ಇದೆ ನೋಡಿ. 1 to 7 ಅನ್ನ ಗಿವನ್ ಫಾರ್ಮೆಟ್ ಅಲ್ಲಿ ಇಟ್ಟೆ. 1 into 8 ಸ್ಕ್ವೇರ್ ಅಂದ್ರೆ 64. 2 into 8 ತಲೆ ಮೇಲೆ 1 ಇತ್ತಂದ್ರೆ n⁻1 equal to n⁻0 equal to 1. ಲಾ ಆಫ್ ಎಕ್ಸ್ಪೋನೆಂಟ್. 8ರ ತಲೆ ಮೇಲೆ 1 ಅದಂದ್ರೆ 8, 7ರ ತಲೆ ಮೇಲೆ 0 ಅದಂದ್ರೆ 1. 64 16 plus 7 ಎಷ್ಟಾಯ್ತು ನೋಡಿ, 64 16 100%, 87 ಆಯ್ತು. ಕಲಾಸ್. ಮುಂದಿನ ಮಾಡೋ ಅವಶ್ಯಕತೆನೇ ಇಲ್ಲ, 100% ಮಾಡಿದ್ರೆ ಇದೇ ಬರುತ್ತೆ. ನಾನು ಮಾಡಲ್ಲ, ಆಫ್ಲೈನ್ ಕ್ಲಾಸಲ್ಲಿ ಮಾಡಿ ತೋರಿಸ್ತೀನಿ ಅದನ್ನು. ಓಕೆ, ಎಸ್. ಸರಿಯಾದ ವಾಕ್ಯಗಳನ್ನು ಗುರುತಿಸಿ. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಬೈನರಿ ವ್ಯವಸ್ಥೆಯಲ್ಲಿ 0 ಮತ್ತು 1 ಅಂಕಗಳು ಮಾನ್ಯವಾಗಿವೆ. 100% ಬೈನರಿಯಲ್ಲಿ 0 ಮತ್ತು 1 ಇರುತ್ತೆ. ಹೆಕ್ಸಾಡೆಸಿಮಲ್ ನಂಬರ್ ವ್ಯವಸ್ಥೆಯಲ್ಲಿ ಎಫ್ ಅನ್ನು ಉಪಯೋಗಿಸುವುದಿಲ್ಲ. ಅಯ್ಯೋ, ಎಫ್ ಇರುತ್ತೆ ಸರ್, ಇದು ರಾಂಗ್. ಆಕ್ಟಲ್ ನಂಬರ್ ವ್ಯವಸ್ಥೆಯಲ್ಲಿ ಬೇಸ್ 8 ಆಗಿರುತ್ತೆ, ಸರಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಆಕ್ಟಲ್ ನಂಬರ್ ಸಿಸ್ಟಮ್ ಇಸ್ 8. ABCDEF, Z ಇಲ್ಲ, H ಇಲ್ಲ. ಮಾನ್ಯ ಹೆಕ್ಸಾಡೆಸಿಮಲ್ ನಂಬರ್ ಆಗಿದೆ ಅಂದ್ರೆ ಆಗಿಲ್ಲ. ಇಲ್ಲಿ ಸರಿ ಅಂದ್ರೆ ಯಾವುದು, ಎ ಮತ್ತು ಸಿ ಮಾತ್ರ. ನೆಕ್ಸ್ಟ್, ಇಲ್ಲಿ ವೆರಿ ಫಸ್ಟ್ ಅರ್ಥ ಮಾಡ್ಕೋಬೇಕು, OSI ಮಾಡೆಲ್ಗೆ ಸಂಬಂಧಪಟ್ಟಂತ ಕ್ವಶನ್. OSI ಮಾಡೆಲ್ ನಲ್ಲಿ ಒಟ್ಟು 7 ಲೇಯರ್ಗಳಿವೆ. ಹೌ ಇಂಟರ್ನೆಟ್ ವರ್ಕ್ಸ್ ಅಂದ್ರೆ ಇನ್ OSI ಮಾಡೆಲ್, ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್ ಅಂತ ಹೇಳಿ.
ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್ ಅಲ್ಲಿ ಇಲ್ಲಿ ನೋಡ್ರಿ ಫಿಸಿಕಲ್ ಲೇಯರ್ನಾಗ ಯಾವಾಗ್ಲೂ ಬಿಟ್ಟಿರುತ್ತೆ. ಫಿಸಿಕಲ್ ಲೇಯರ್ನಾಗ ಡೇಟಾ ಹೆಂಗಿರುತ್ತೆ ಅಂದ್ರೆ ಬಿಟ್ಟಲ್ಲಿರುತ್ತೆ. ಈ ಡೇಟಾ ಲಿಂಕ್ ಲೇಯರ್ ಏನ್ ಮಾಡುತ್ತೆ, ಸೈಜ್ ಫಿಕ್ಸ್ ಮಾಡುತ್ತೆ. ಸೈಜ್ ಫಿಕ್ಸ್ ಮಾಡುತ್ತೆ ಅಂದ್ರೆ ಫ್ರೇಮ್ ಅದು. ಆಮೇಲೆ ಇವೆರಡಾದ್ರೆ ನೋಡಿ 100%. ಇಲ್ಲಿ ನೋಡಿ ಫಿಸಿಕಲ್ ಲೇಯರ್ಗೆ ಒಂದಿದೆ, E1 ಎಲ್ಲಿದೆ ನೋಡಿ, E1 ಇಲ್ಲಿದೆ, E1 ಸಾರಿ E1 D3, ವಾವ್ D3 ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಎ ಮೆಸೇಜ್ 100%. ಅಪ್ಲಿಕೇಶನ್ ಲೇಯರ್ನಾಗ ಮೆಸೇಜಸ್ ಇರುತ್ತೆ, ಹೌದಾ. ಆಮೇಲೆ ಈ ಟ್ರಾನ್ಸ್ಪೋರ್ಟ್ ಲೇಯರ್ ಏನಾಗುತ್ತೆ, ಬಿ ಟ್ರಾನ್ಸ್ಪೋರ್ಟ್ ಸೆಗ್ಮೆಂಟ್ ಯೂಸರ್ಸ್ ಡೇಟಾಗ್ರಾಮ್ ಇಲ್ಲಿರುತ್ತೆ. 100% ಅದಕ್ಕೆ ಉತ್ತರ ಯಾವುದಂದ್ರೆ ಸೆಕೆಂಡ್ ಈಸ್ ದ ಬ್ಯೂಟಿಫುಲ್ ಆನ್ಸರ್. ಕ್ಲಿಯರ್? ಓಕೆ, ಇದು OSI ಮಾಡೆಲ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಇಷ್ಟು MCQ ಐತೇನೋ. ಇನ್ನೊಂದು IP ಅಡ್ರೆಸ್ ಇದೆ. ಓಕೆ, ಇದೊಂದಿದೆ ನೋಡಿ. IP ಅಡ್ರೆಸ್ ಯೂಸ್ 8 bits ಫಾರ್ ಕ್ಲಾಸ್ A. 24 bit ಎಲ್ಲ ಹಾಸ್ಟ್ ಬರುತ್ತೆ. ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದ್ರೆ ಕ್ಲಾಸ್ A ಈಸ್ ದ ಆನ್ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗ್ರೇಟ್ ಡೇ.